ಆದಮೇಲೆ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಸೊ ನಾವು ಈ ಥರ ಪಿನ್ನನ್ನು ನಮೂದಿಸಿ ನಾವು ಮುಂದೆ ಹೋಗಿ ಅಲ್ಲಿ ಮನೆ ಪಟ್ಟಿ ಕಾರ್ಯಾಚರಣೆ ಕೊಟ್ಟ ತಕ್ಷಣ ಅದು ಆ್ಯಪಿಂದ ಈ ಥರ ಹೊರಗೆ ಬರ್ತಾಯಿದೆ. ಸೊ ಈ ಸಮಸ್ಯೆನ ಹೇಗೆ ಸರಿಪಡಿಸಬೇಕು ಅಂತ ಅಂದರೆ, ಸೊ ನಿಮ್ಮ ಆ್ಯಪ್ನಲ್ಲಿ ಎಡಬದಿಯಲ್ಲಿ 3 ಗೆರೆ ಬರುತ್ತೆ, ಅದನ್ನು ಟಚ್ ಮಾಡಿ ಅಲ್ಲಿ ಲಾಗೌಟ್ ಅಂತ ಬರುತ್ತೆ. ಸೊ ಲಾಗೌಟ್ ಅಂತ ಆಪ್ಷನ್ನ ತೊಗೊಂಡು ಅದನ್ನು ದೃಢೀಕರಿಸಿ. ಸೊ ಲಾಗೌಟು ಸಕ್ಸಸ್ಫುಲ್ಲಾಗಿ ಲಾಗೌಟ್ ಆಗುತ್ತೆ. ಸೊ ಆ ನಂತರದಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಪುನಃ ಲಾಗಿನ್ ಆಗಬೇಕಾಗತ್ತೆ. ಸೊ ನಾವಲ್ಲಿ ಮತ್ತೆ ಯೂಸರ್ ಐ ಡಿ ಆ್ಯಂಡ್ ಕ್ಯಾಪ್ಚಾ ಕೋಡನ್ನು ಹಾಕಿ ನಾವು ಲಾಗಿನ್ ಆಗಬೇಕಾಗತ್ತೆ. ಸೊ ಈ ಒಂದು ಪ್ರೋಸೆಸ್ನಲ್ಲಿ OTP ಬರ್ತದೆ, ಆ OTPಯನ್ನು ಎಂಟ್ರ್ ಮಾಡಬೇಕಾಗತ್ತೆ. ಸೊ OTPಯನ್ನು ಎಂಟ್ರ್ ಮಾಡಿದ ನಂತರ ಮುಂದೆ ಅದು ಪಾಸ್ವರ್ಡನ್ನು ಕೇಳುತ್ತೆ. ಸೊ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗಾಗಲೇ ನೀವು ಚೇಂಜ್ ಮಾಡ್ಕೊಂಡಿದ್ದೀರಲ್ಲ, ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈಗ ನಾನು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಲಾಗಿನ್ನು ಯಶಸ್ವಿಯಾಗಿದೆ. ಸೊ ಪಿನ್ನನ್ನು ಹೊಂದಿಸಿ ಅಂತ ಕೇಳ್ತಾ ಇದೆ. ಸೊ ನಾನು ಪಿನ್ನನ್ನು ಹೊಸದಾಗಿ ಹೊಂದಿಸ್ತೇನೆ. ಸೊ ಅದನ್ನು ಮತ್ತೆ ನಾನು ಏನು ಮಾಡ್ತೀನಿ, ದೃಢೀಕರಿಸಿ ಸಲ್ಲಿಸು ಅಂತ ಕೊಟ್ಟಾಗ ಸೊ ಆ್ಯಪ್ ಓಪನ್ ಆಗುತ್ತೆ. ರಿಫ್ರೆಶ್ ಮಾಡ್ಕೊಳ್ಳಿ. ಸೊ ರಿಫ್ರೆಶ್ ಮಾಡ್ಕೊಂಡ ನಂತರ ಮನೆ ಪಟ್ಟಿ ಕಾರ್ಯಾಚರಣೆ ಅಂತ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ. ಸೊ ಸಿಂಕ್ ಮಾಡಿ ಅಂತ ಕೇಳುತ್ತೆ. ಏನಾದರೂ ಸಿಂಕ್ ಅಗತ್ಯ ಇದ್ದರೆ ಸಿಂಕ್ ಮಾಡಿ, ಇಲ್ಲ ಅಂತಂದರೆ ಹೊಸ ಮನೆ ಪಟ್ಟಿ ನಮೂದನ್ನು ತೆಗೆದುಕೊಳ್ಳಿ. ಸೊ ಆ್ಯಪ್ ಏನಾಗುತ್ತೆ, ವರ್ಕ್ ಆಗುತ್ತೆ. ಹೊಸ ಮನೆ ಪಟ್ಟಿಯನ್ನು ಕೊಟ್ಟಾಗ ಆ್ಯಪ್ ವರ್ಕ್ ಆಗುತ್ತೆ. ಸೊ ಈ ರೀತಿ ಸಮಸ್ಯೆಗೆ ನಾವು ಲಾಗೌಟ್ ಆಗಿ ಲಾಗಿನ್ ಆದರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಧನ್ಯವಾದಗಳು.